ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಲೈಫ್ ಕೋಸನ್. ನಾನು ಇವತ್ತು ನಿಮ್ಮ ಮುಂದೆ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಅದರ ಹೆಸರು ಬಂದು ಬೋಯಾ M1 ಮೈಕ್. ನಾವು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಆಗ್ತಾ ಇರೋದ್ರಿಂದ ನಮಗೆ ಒಂದು ಮೈಕ್ನ ಅವಶ್ಯಕತೆ ಇದೆ ಅಂತ ಅನಿಸ್ತು. ಅದಕ್ಕೋಸ್ಕರ ನಾವು ಆನ್ಲೈನಲ್ಲಿ ಮತ್ತು ಹೊರಗಡೆ ಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಏನಂತಂದರೆ ಈ ಒಂದು M1 ಮೈಕ್, ಬೋಯಾ M1 ಮೈಕ್ ಈಸ್ ಗುಡ್ ಫಾರ್ ಯೂಟ್ಯೂಬರ್ಸ್ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಈ ಒಂದು ಮೈಕ್ ತೊಗೊಂಡಿದ್ದೀನಿ. ಬನ್ನಿ ಈ ಒಂದು ಮೈಕ್ನ ಅನ್ಬಾಕ್ಸಿಂಗ್ ಮಾಡಿ ಇದು ರಿವ್ಯೂ ಹೇಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಒಂದು ಮೈಕ್ ಯಾವ್ಯಾವುದು ಕಂಪ್ಯಾಟಬಿಲಿಟಿ ಇದೆ ಅಂದರೆ ಫೋನು ಮತ್ತು ಟ್ಯಾಬ್ಲೆಟು, ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ಎಲ್ಲದಕ್ಕೂ ಈ ಒಂದು ಮೈಕು ತುಂಬ ಕಂಪ್ಯಾಟಬಿಲಿಟಿ ಇದೆ. ಈ ಒಂದು ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಈ ಬಾಕ್ಸ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಪೌಚ್ ಇದೆ, ಒಂದು ಬ್ಲ್ಯಾಕ್ ಕಲರ್ ಪೌಚ್, ಬೋಯಾ ಅಂತ ಬರೆದಿರ್ತಾರೆ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಇದನ್ನು. ಈ ಒಂದು ಇದರಲ್ಲಿ ಇದು ಕ್ಲಿಪ್ ಬಂದುಬಿಟ್ಟು ನೀವು ಮೈಕ್ಗೆ ಹಾಕ್ಕೊಳ್ಳೋಕ್ಕೆ, ಇದು ಮೈಕ್ ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ. ಇದು ಬಂದು 1/4 ಇಂಚ್ ಅಡಾಪ್ಟರು. ನೀವು ಏನಾದರೂ ಸ್ಪೀಕರಿಗೆ ಕನೆಕ್ಟ್ ಮಾಡೋದಿದ್ದರೆ ಇದನ್ನು ಕನೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಎಷ್ಟು ಉದ್ದ ಇದೆ ವೈರು. ಒಂದು 10 ಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಒಂದು ಹಾಲಲ್ಲಿ ನಿಂತ್ಕೊಂಡು ನೀವು ವಿಡಿಯೋ ಮಾಡೋದಿದ್ದರೆ ಆರಾಮಾಗಿ ಓಡಾಡಿಕೊಂಡು ಸಹಿತ ವಿಡಿಯೋ ಮಾಡ್ಬೋದು. ಬ್ಲೂಟೂತಲ್ಲಿ ನೀವು ವಿಡಿಯೋ ಮಾಡೋ ಥರ ಫೀಲ್ ಸಹಿತ ಬೇಕಾದರೆ ಬರುತ್ತೆ, ಯಾಕಂದರೆ ತುಂಬ ಉದ್ದ ಇದೆ ವೈರು. ಬನ್ನಿ ಇವಾಗ ನಾನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಮೈಕಿಗೆ ಇಲ್ಲಿ ಒಂದು ನೆಕ್ ಕೊಟ್ಟಿದ್ದಾರೆ. ಈ ಒಂದು ಕ್ಲಿಪ್ನ ಈ ನೆಕ್ ಒಳಗಡೆ ಜಸ್ಟ್ ಈಗ ಪ್ರೆಸ್ ಮಾಡಬೇಕಷ್ಟೆ. ಇದು ಈ ರೀತಿ ಲಾಕ್ ಆಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಮೈಕ್ ಮೇಲ್ಗಡೆ. ನೀವು ಇದನ್ನು ನಾರ್ಮಲಾಗಿ ಇಷ್ಟೇ ಇಟ್ಕೊಂಡು ಯೂಸ್ ಮಾಡ್ಬೋದು. ನೀವು ಹೊರಗಡೆ ಏನಾದರೂ ಫಂಕ್ಷನು, ತುಂಬ ಹೊರಗಡೆ ಸೌಂಡ್ ಇತ್ತು ಅಂತಂದರೆ ಈ ಒಂದು ಇದೆಯಲ್ಲ ಬುಷ್ ಥರ, ಇದನ್ನು ಮೇಲ್ಗಡೆ ಈ ಥರ ಹಾಕ್ಕೊಂಡು ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಇದು ಹೊರಗಡೆ ಬಂದಂಥ ಸೌಂಡ್ನೆಲ್ಲ ಲೆಸ್ ಮಾಡಿ ನಿಮಗೆ ಮಾತಾಡ್ತಿರೋದು ಮಾತ್ರ ಕ್ಯಾಪ್ಚರ್ ಮಾಡುತ್ತೆ ಆದಷ್ಟು. ಇದು ಅದಕ್ಕೋಸ್ಕರ ಯೂಸ್ ಮಾಡೋದು. ಆಮೇಲೆ ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಬ್ಯಾಟ್ರಿ ಇನ್ಸ್ಟಾಲೇಷನ್ ಮಾಡೋದಿಲ್ಲ. ಇಲ್ಲಿ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಟ್ರಿನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಇದು ನೋಡಿ, ಈ ರೀತಿ ಜಸ್ಟ್ ನಾವು ರೊಟೇಟ್ ಮಾಡಬೇಕು, ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ಯಾಟ್ರಿಯನ್ನು ಹಾಕಬೇಕು. ನಾನು ಇವಾಗ ನಿಮಗೆ ಬ್ಯಾಟ್ರಿ ಹಾಕಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ನಾನು ಇವಾಗ ಮೈಕ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇದರಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಆಫ್ ಸ್ಮಾರ್ಟ್ಫೋನ್ ಅಂತ ಬಂದು, ಇನ್ನೊಂದು ಕ್ಯಾಮ್ರಾ ಅಂತ. ಆಫ್ ಸ್ಮಾರ್ಟ್ಫೋನ್ನ ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಆಮೇಲೆ ಈ ಒಂದು ಆಪ್ಷನ್ ಯೂಸ್ ಮಾಡಬೇಕಂದ್ರೆ ನಮಗೆ ಯಾವುದೇ ಥರದ ಬ್ಯಾಟ್ರಿ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಬಂದು ಕ್ಯಾಮ್ರಾ. ನಾವು ಪರ್ಟಿಕ್ಯುಲರ್ಲಿ ಕ್ಯಾಮ್ರಾ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಅದು ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಸ್ಪೀಕರ್ಗೆ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು. ಜಸ್ಟ್ ನಾವು ಏನಂದರೆ ಈ ಒಂದು 3.5mm ಜಾಕ್ದು ವೈರ್ನ ಕನೆಕ್ಟ್ ಮಾಡಿ ಹಿಂಗೆ ಸ್ಪೀಕರಿಗೆ ಕನೆಕ್ಟ್ ಮಾಡಿದ್ರೆ ನಾವು ಈಗ ದೊಡ್ಡ ಸ್ಪೀಕರಲ್ಲಿ ಆಡಿಯೋ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ನಾನು ಮೈಕನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಾಯ್ಸ್ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇರ್ಬೋದು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋಕ್ಕೋಸ್ಕರ ಜಸ್ಟ್ ಒಂದು ಸೆಂಟೆನ್ಸನ್ನು ನಾನು ಈ ಮೈಕ್ ಮೇಲೆ ಬರೆದಿರೋದನ್ನ ಓದ್ತೀನಿ. ಆಮೇಲೆ ವಿತೌಟ್ ಮೈಕ್ ಆಲ್ಸೋ ಒಂದು ಸಾರಿ ಓದಿ ನಿಮಗೆ ತೋರಿಸ್ತೀನಂತೆ. ಕ್ಲಿಪ್ ಆನ್ ಮೈಕ್ ಫಾರ್ ಸ್ಮಾರ್ಟ್ಫೋನ್, DSLR ಕ್ಯಾಮ್ಕಾರ್ಡರ್ಸ್, ಆಡಿಯೋ ರೆಕಾರ್ಡರ್ಸ್, PC ಎಕ್ಸೆಟ್ರಾ. ಇವಾಗ ಬರ್ತಾ ಇರೋಂಥ ವಾಯ್ಸು ವಿತೌಟ್ ಮೈಕ್ ಇರೋದು. ಕ್ಲಿಪ್ ಆನ್ ಮೈಕ್ ಫಾರ್ ಸ್ಮಾರ್ಟ್ಫೋನ್ಸ್, DSLR ಕ್ಯಾಮ್ಕಾರ್ಡರ್ಸ್, ಆಡಿಯೋ ರೆಕಾರ್ಡರ್ಸ್, PC ಎಕ್ಸೆಟ್ರಾ.
ನೋಡಿದ್ರಲ್ಲ ಫ್ರೆಂಡ್ಸ್ ಮೈಕ್ ಹೇಗಿದೆ ಅಂತ. ಈ ಒಂದು ಮೈಕ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ಇದ್ರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಈ ಮೈಕ್ನ ನಾವು ಎಲ್ಲಿ ತೊಗೊಂಡ್ವಿ ಅಂತಂತಂದರೆ ರಾಜಾಜಿನಗರಲ್ಲಿರೋ ಒಂದು ಗೌತಮ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಶಾಪಲ್ಲಿ ತೊಗೊಂಡ್ವಿ. ಯಾಕಂತಂದರೆ ಇಲ್ಲಿ ಪ್ರೈಸ್ ಬಂದುಬಿಟ್ಟು ಆನ್ಲೈನ್ಗಿಂತ ಕಡಿಮೆ ಪ್ರೈಸ್ ಸಿಕ್ತು, ಅದಕ್ಕೋಸ್ಕರ ನಾವು ಅಲ್ಲಿ ತೊಗೊಂಡ್ವಿ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಾದರೂ ಯೂಟ್ಯೂಬ್ ಮಾಡೋ ಅಂಥವ್ರು ಇದ್ದರೆ ಅಲ್ಲಿ ತೊಗೋಬೋದು, ಖಂಡಿತ ಕಡಿಮೆ ಬೆಲೆಗೆ ಸಿಗುತ್ತೆ. ಇಷ್ಟು ಹೇಳಿ ನನ್ನ ಈ ಅನ್ಬಾಕ್ಸಿಂಗ್ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಟ್ರಾವೆಲ್ ವೀಡಿಯೋಸ್, ಕುಕಿಂಗ್ ವೀಡಿಯೋಸ್ ಮತ್ತು ಹೋಮ್ ಟೂರ್ಸ್ ಇರುತ್ತೆ, ಅನ್ಬಾಕ್ಸಿಂಗ್ ರಿವ್ಯೂಸ್ ಕೂಡ ಇರುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ.